ಆ ಸತ್ಯವಂತ ಸಂಕವನ್ನು ನೋಡಬೇಕೆಂದು ಬಹಳ ಆಸೆಯಾಗಿದೆ. ಆ ಮಹಾಶರಣೆ ಯಾರು ಎಂದು ಒಂದೇ ಒಂದು ಸಾರಿ ನಿನ್ನ ದಿವ್ಯ ದೃಷ್ಟಿಯಿಂದ ತೋರಿಸು ತಂದೆ. ಆಗಬಹುದು ತಂಗಿ. ಸೂರ್ಯ ಒಂದು ಕಡೆ, ಚಂದ್ರ ಒಂದು ಕಡೆ, ಥಳಥಳ ಅಂತ ಹೊಳೆಯುವ ಹಾಗೆ ಹೊಳೆಯುತ್ತಿರುವ ಆ ಚಿಪ್ಪಿನೊಳಗಣ ಮುತ್ತು, ಮೊಗ್ಗಿನೊಳಗಣ ಹೂವು, ಮಣ್ಣಿನೊಳಗಣ ಬಂಗಾರ. ಆ ಹೆಣ್ಣು ಮಗಳ ನೋಡವ್ವ, ಸತ್ಯವಂತ ಶರಣೆ ಸಂಕಲ್ಪ. ಅವ್ವ ಗಂಗೆ, ನೀನೇ ಪಾವನ ತುಂಗೆ. ನಾನು ಆ ಪರಶಿವನ ಪರಮ ಭಕ್ತೆ, ನೀನು ಆ ಪರಶಿವನ ಪರಮಾಪ್ತ ಪತ್ನಿ. ಅವನ ಶಿರದಲ್ಲೇ ಕೂತು ಸದಾ ಹರನನ್ನೇ ಜಪಿಸೋಳು. ನನ್ನ ಪೂಜೆ ಪುನಸ್ಕಾರ ಕೋರಿಕೆಗಳನ್ನ ನೀನಲ್ಲದೆ ಮತ್ತಾರ ಶಿವನಿಗೆ ತಲುಪ್ಸೋಕೆ ಸಾಧ್ಯ? ಎಲ್ಲರೂ ಗುಡಿಗೆ ಹೋಗಿ ಗಡಿಗೆ ನೀರು ಹಾಕಿ ಶಿವಪ್ಪನ ಶುದ್ಧ ಮಾಡಿ ಆಮೇಲೆ ಪೂಜೆ ಮಾಡ್ತಾರೆ. ಆದರೆ ನಾನು ಈ ಪರಿಮಳದ ಪುಷ್ಪಗಳನ್ನು ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವು ನಿನ್ನಲ್ಲಿ ನಿಂದು ನೆಂದು ಮೃದುವಾಗಿ ಶುಚಿಯಾಗಿ ಆ ಶಿವಪ್ಪನ ಪವಿತ್ರವಾದ ಪಾದಗಳನ್ನ ಸೇರುತ್ತೆ. ಇದು ಎಷ್ಟು ಪರಿಶುದ್ಧ ಪೂಜೆ ಅಲ್ವಾ ಗಂಗವ್ವ? ಭಕ್ತೆ, ನೀನು ಮುಕ್ತೆ. ನನಗೂ ಶಿವಂಗೂ ನೀನೇ ಭಕ್ತಿಯ ಸೇತುವೆ ಕಟ್ಟಬೇಕು. ಈ ಪುಷ್ಪಗಳನ್ನು ಶಿವನ ಪಾದ ಮುಟ್ಟಿಸಿ ಅವನ ಮುಡಿ ತಲುಪಿಸೋ ಹೊಣೆ ನಿಂದು ಗಂಗವ್ವ. ಗಂಗೆ ಪೂಜೆ ಬೇರೆ ಅಲ್ಲ, ಶಿವನ ಪೂಜೆ ಬೇರೆ ಅಲ್ಲ. ಅವ್ವ ಗಂಗವ್ವ, ನೀನೇ ಮಹಾಮಾತೆ, ಪರಶಿವನ ಪರಮ ಪ್ರಿಯೆ, ನೀನೇ ಪೂಜಿತೆ. ಸರ್ವ ವಿಧದಲ್ಲೂ ಸರ್ವ ಸಮಯದಲ್ಲೂ ನೀನೇ ನನ್ನ ಸಂರಕ್ಷಿತೆ. ನಾಳೆ ಬರ್ತೀನವ್ವ. ಹಣ್ಣುಕ್ಕ ಹಿಡ್ಕೊಂಬಂದಿರೋದು ನೋಡಿದ್ರೆ ಹೆಣ್ಣು ಕೇಳಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಆದರೆ ಹುಡುಗ ನಮ್ಮ ಸಂಕವಂಗೆ ತಕ್ಕನಾಗಿಲ್ವೇ?
ಅಲ್ಲ, ಮಳೆ ಆದರೂ ಮೋಡ ಕಟ್ಟಿದ ಸೂಚನೆ ಕೊಟ್ಟು ಬರುತ್ತೆ. ನೀವು ಅದು ಇಲ್ದಂಗೆ ಬಂದ್ಬಿಟ್ಟಿದ್ದೀರಾ. ಏನು ಸಮಾಚಾರ? ಯಾರು ಇವರೆಲ್ಲ? ಏನಿಲ್ಲ ಗೌಡ್ರೆ, ಹುಲ್ಲಿದ್ದ ಕಡೆ ದನ, ಹೆಣ್ಣಿದ್ದ ಕಡೆ ಲಗ್ನ ಕೇಳೋಕ್ಕೆ ಜನ ಬರೋದು ಸಹಜ ಅಲ್ವೇ? ಪಕ್ಕದ ಪೋಡಿಗೆ ಹೋಗಿದ್ದೆ, ನಿಮ್ಮ ಪೋಡಲ್ಲಿ ಯಾವುದಾದ್ರೂ ಹೆಣ್ಣಿದ್ರೆ ತೋರಿಸಿ ಅಂದರು, ಅದಕ್ಕೆ ಕರ್ಕೊಂಬಂದೆ. ನೀವು ಹ್ಞೂ ಅಂದರೆ ಓಡ್ನೊಳಗೆ ಗಟ್ಟಿ ಮೇಳ ಆಗುತ್ತೆ. ಈ ದಳ್ಳಾಳಿಗೆ ಅಕ್ಕಿ ಬೇಳೆನೂ ಸಿಗುತ್ತೆ. ನೋಡಿ ರಣ, ನಿಮಗೆ ಗೊತ್ತದೆ, ಸಂಕವನ ಎತ್ತವ್ವ ಶಿವನ ಪಾದ ಸೇರ್ಕೊಂಡ್ಬಿಟ್ಲು. ಅವತ್ತಿಂದ ಇವತ್ತಿನವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿವ್ನಿ. ಮಲ್ತಾಯಿ ಬಂದರೆ ಒಲ್ಲವಿರಲ್ಲ ಅಂತ ನಾನು ಮದುವೆನೇ ಆಗದೆ ಉಳಿದುಬಿಟ್ಟೆ. ಅವಳಿಗೆ ಮದುವೆ ಮಾಡಿ ಕಳಿಸಿದ್ರೆ ಹೂನಂಗೆ ನೋಡ್ಕೊಳ್ಳೋಂಥ ಗಂಡ ಸಿಗಬೇಕು ಅನ್ನೋದೇ ನನ್ನ ಆಸೆ. ಅವನು ರೂಪದಲ್ಲಿ ಮನ್ಮಥನಾಗಿರಬೇಕು, ಗುಣದಲ್ಲಿ ಹೊನ್ನಾಗಿರಬೇಕು. ಅವನು ಸಕಲ ವಿದ್ಯಾ ಪಾರಂಗತನಾಗಿರಬೇಕು, ಸುತ್ತೂರು ಪೋಡಿಗೆ ಹತ್ವಾರನಾಗಿರಬೇಕು. ನಕ್ಕಾಗ ಗೆಣೆಕಾರನಾಗಿ, ಹತ್ತಾಗ ಅಮ್ಮನಾಗಿ ನನ್ನ ಮಗಿನ ಸಂತೋಷ ನೋಡ್ಕೋಬೇಕು. ಅತ್ತೆ ಮಾವ ಬಂಧು ಬಳಗ ನನ್ನ ಮಗಳನ್ನ ಸ್ವಂತ ಮಗಳು ಥರ ನೋಡ್ಕೋಬೇಕು. ನನ್ನ ಮಗು ಮೈಗೆ ಮನಸ್ಸಿಗೆ ಒಂಚೂರು ನೋವಾಗ್ದಂಗೆ ನಡ್ಕೋಬೇಕು. ಬೇರೆ ಯಾರಾದರೂ ಅಂಥವ್ರಿದ್ರೆ ಹೇಳಿ, ನಾನು ಕನ್ಯಾದಾನಕ್ಕೆ ಸಿದ್ಧ. ಏನ್ರಿ, ನಮ್ಗೇನು ಅವಮಾನ ಮಾಡ್ತಾ ಇದ್ದೀರಾ ನೀವು? ಹೆಣ್ ತಗೊಂಡು ಹೋಗೋದು ನಮ್ಮನೆ ಪಂಗ ಮಾಡ್ಲಿ ಅಂತ, ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸೋಕಲ್ಲ. ಹೋಗೋಗಿ ಯಾವ್ದಾದ್ರು ಸೀಮೆ ಮಹಾರಾಜರ ಮಕ್ಕಳನ್ನ ನೋಡ್ಕೊಳ್ಳಿ. ರೀ, ಯಾವ ಸೀಮೆ ಹೆಣ್ಣು ಅಂತ ಕರ್ಕೊಂಡು ಬಂದ್ರಿ? ಹೆಣ್ಣೆತ್ತೋರ್ಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನಮ್ಗೆ ಇನ್ನೆಷ್ಟಿರ್ಬೇಡ. ಬನ್ನಿ, ಬಾರೋ ಹೋಗೋಣ. ಅಲ್ಲ, ಬನ್ನಿ. ಒಂದು ಮಾತು ಕೇಳ್ರಿ. ಅಲ್ಲ ಇವ್ರೆ, ಏನು ಗೌಡ್ರೆ, ಯಾವ ಸೀಮೆ ನ್ಯಾಯ ನಿಮ್ಮದು? ಸುತ್ತ ಪೋಡ್ನಲ್ಲಿರೋ ಗಂಡುಗಳನ್ನೆಲ್ಲ ತೋರಿಸಿದೆ, ಯಾವುದಕ್ಕೂ ಒಪ್ಪಲಿಲ್ಲ. ನಾನು ತೋರಿಸಿದ ಗಂಡುಗಳು ನಿಮಗಿಷ್ಟ ಆಗಲಿಲ್ವೋ, ನಿಮ್ಮ ಮಗಳಿಗಿಷ್ಟ ಆಗಲಿಲ್ವೋ ಅಂತ ಗೊತ್ತಾಗ್ತಾನೇ ಇಲ್ಲ. ಒಟ್ಟಾರೆ ನೀವು ಬಯಸ್ತಿರುವ ಗಂಡು ಸುತ್ತಮುತ್ತ ಈ ಪೋಡಿಯಲ್ಲಿ ಎಲ್ಲೂ ಸಿಗಾಕಿಲ್ಲ. ಈ ಜನ್ಮದಲ್ಲಿ ನಿಮ್ಮ ಮಗಳಿಗೆ ಮದುವೆ ಆಗಾಕಿಲ್ಲ. ನಿಮ್ಮನ್ನೇ ನಂಬ್ಕೊಂಡು ಸುತ್ತಿದರೆ ನನ್ನ ಗಂಜಿಗೂ ಗತಿ ಇಲ್ಲ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಹೋಗಯ್ಯ ಹೋಗು, ಬಾ ಅಂದ್ಬಿಟ್ಟ ದೊಡ್ಡದಾಗಿ. ನನ್ನ ಮಗಿಗೆ ನಾನು ಅನ್ಕೊಂಡಿರೋ ಗಂಡನ್ನೇ ಆ ಶಿವ ಹುಡ್ಸಿರ್ತಾನೆ. ಬೈತಾ ಇರೋ. ಆಹಾ, ಇದೆಂಥ ವಿಚಿತ್ರ ನನ್ನೊಡೆಯ. ಇಂಥ ಪೋಡಿನೊಳಗೆ ಇಂಥ ಆಸೆ ಹೊತ್ತಿರುವೆ ತಂದೆಯೇ. ಸಮುದ್ರದ ಚಿಪ್ಪಿನಲ್ಲಿ ಮುತ್ತಿನಂತೆ ಈ ದಂಡಾರಣ್ಯದಲ್ಲಿ ಅರಳಿರುವ ಕಾಡು ಕುಸುಮಕ್ಕೆ ಜೋಡಿ ಇದೆ ಅಂತೀಯ ತಂದೆ? ಕಾಲ ನಿರ್ಣಯ ತಾಯಿ. ಹೂವಿದೆ ಎಂದ ಮೇಲೆ ದುಂಬಿ ಇರಲೇಬೇಕು, ಕಡಲಿದೆ ಎಂದ ಮೇಲೆ ಚಂದ್ರ ಬರಲೇಬೇಕು. ಬೆಟ್ಟದ ನಲ್ಲಿಕಾಯಿ, ಸಮುದ್ರದಲ್ಲಿರುವ ಉಪ್ಪು ಒಂದಾಗುವುದು ನಿನಗೆ ತಿಳಿದಿಲ್ಲವೇ ತಾಯಿ? ಹಾಗೆ ಮಾನವನ ಅಂತರಂಗದಲ್ಲಿ ಕಲ್ಪನೆಯ ಕನಸು ಮೂಡಿದೆ ಅಂದ ಮೇಲೆ ಸೃಷ್ಟಿಯಲ್ಲಿ ಅದು ಇರಲೇಬೇಕು. ಅದೇ ಸೃಷ್ಟಿ ನಿಯಮ. ಆಹಾ, ಹಾಗಾದರೆ ಆ ಮಹಾನುಭಾವನನ್ನು ನೋಡಲೇಬೇಕು ಮಾದಪ್ಪ. ಅದೋ ನೋಡು.
ಈ ಬಿಲ್ವಿದ್ಯಾ ವೀರ ಬೇಟೆಯಾಡಿದ ಶೂರ ನೀಲೇಗೌಡ. ಇದು ನೀಲೇಗೌಡನ ಕುಟುಂಬ. 6 ಜನ ಅಣ್ಣಂದಿರು, 6 ಜನ ಅತ್ತಿಗೆಯರು. ಈಕೆ ನೀಲೇಗೌಡನ ತಾಯಿ. ಇವರೇ ನೀಲೇಗೌಡನ ತಂದೆ. ಆಹಾ, ನನ್ನ 6 ಜನ ಗಂಡ್ಮಕ್ಳು 6 ಜನ ಸೊಸೆಯರ ಕೈಲಿ ನೀರಿಸ್ಕೊಂಡು ಕುಡಿಯೋದನ್ನ ನೋಡೋಕ್ಕೆ ಒಂದು ಚಂದ ಅಂತೀನಿ. ಆದರೆ ಅವನವನಲ್ಲ, 7ನೇವನು. ಎಲ್ಲವನೇ ಎಲ್ಲಿರ್ತಾನೆ, ಎಲ್ಲೋ ಅಲಿಯಕ್ಕೆ ಹೋಗಿರ್ತಾನೆ. ಸುಮ್ಕಿರು ಯಜಮಾನ, ಅವನ್ನ ಬೈದ ಇದ್ರೆ ನಿಂಗೆ ಒತ್ತೆ ಕಳಿಯಕ್ಕಿಲ್ಲೇನೋ. ಅವ್ನು ಯಾಕೆ ಬೈತೀರಿ ಮಾವ? ಬರ್ತಾನೆ, ಎಲ್ಲೋಯ್ತಾನೆ? ಬ್ಯಾಟಾಗಿ ಹೋಗೋದು ಗೊತ್ತಿರೋದೇ ವಿಷಯ ಅಲ್ವಾ? ಅದು ಅಲಿಯೋದಲ್ಲ, ಸಾಹಸ ಮಾಡೋದು. ನೀವೆಲ್ಲರೂ ಅವನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಅವನು ಹಿಂಗೆ ಮೆರಿತಾ ಇರೋದು. ಅಲ್ಲ, ಕೈಗೆ ಬಂದ ಮಗ ಮದುವೆ ಹೊಸಗೆ ಅಂತ ಮಾಡ್ಕೊಳ್ದೆ ಹಿಂಗೆ ಗುಂಡ್ರು ಗೋಬಿ ಥರ ಅಲಿತಾ ಇದ್ರೆ ಯಾವ ತಂದೆ ತಾಯಿಗೆ ಸಂತೋಷ ಆಗ್ತದೆ ಹೇಳು? ನೀವು 6 ಜನ ಸೊಸೆಂದರು ನಿಮ್ಮ ಗಂಡಂದ್ರ ಜೊತೆ ಹೊಂದ್ಕೊಂಡು ಹೋಯ್ತಾ ಇರೋದನ್ನ ನೋಡೋಕ್ಕೆ ನನಗೆ ಸಂತೋಷ ಆಯ್ತದೆ. ಆದರೆ ಆ ನನ್ನ ಕಿರಿ ಮಗ ಅವನ ಕೈಗೂ ನೀರು ಕೊಡೋಳು ಬಂದರೆ ನಮಗೆ ಸಾನೇ ಸಂತೋಷ ಆಯ್ತದೆ ಅಲ್ವಾ? ಬರ್ತಾಳೆ ಮಾವ, ಬರ್ತಾಳೆ. ಬರ್ದೆ ಎಲ್ಲೋಗ್ತಾಳೆ? ಅಲ್ಲ ಬಾವ, ನಮ್ಮ ನೀಲಿಂಗೆ ಏನು ಕಮ್ಮಿ ಆಗದೆ? ಅವನ ಎತ್ತರಕ್ಕೆ, ಅವನ ಗಾತ್ರಕ್ಕೆ, ಅವನ ಬಣ್ಣಕ್ಕೆ ಹೊಂದ್ಕೊಳ್ಳೋ ಅಂತ ಹೆಣ್ಣನ್ನ ಆ ಬ್ರಹ್ಮ ಸೃಷ್ಟಿ ಮಾಡೇ ಇರ್ತಾನೆ. ಆದರೆ ನಮ್ಮ ಕಣ್ಣಿಗೆ ಬೀಳೋದು ತಡವಾಗ್ತೈತೆ. ಏನ್ ತಡ ಆಯ್ತು ಹೇಳಿ ಚಿಕ್ಕಪ್ಪ? ನೀನ್ ನೋಡಿರೋ ಒಂದ್ ಹೆಣ್ಣು ಅವನ ಮನ್ಸಿಗೆ ಬಂದಿಲ್ಲ. ಅದೇನು ಅವನ ಮನ್ಸಿಗೆ ಬರ್ಲಿಲ್ವೋ, ನಿನ್ ಮನ್ಸಿಗೆ ಬರ್ಲಿಲ್ವೋ, ಒಟ್ನಲ್ಲಿ ಅವನ್ ಮದ್ವೆ ಆಗ್ಲಿಲ್ಲ. ಅಲ್ಲ, ನಿಮ್ಮ ಮಗಳನ್ನಾದ್ರೂ ಒಪ್ಕೊಂಡಿದ್ದಿದ್ರೆ ಅವಳಾದ್ರೂ ಬದುಕಿರ್ತಿದ್ಲು. ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇವನಿ ಅವಳನ್ನ ಹೆಂಡ್ತಿಯಾಗಿ ಸ್ವೀಕಾರ ಮಾಡೋಕೆ ಆಗಕ್ಕಿಲ್ಲ ಅಂತ ಆ ಹುಡುಗಿನ ಬ್ಯಾಡ ಅಂದ್ಬಿಟ್ಟ. ಪಾಪ ತಾಯಿಲ್ಲ ತಬ್ಲಿ ನಮ್ಮ ನೀಲನ ಮೇಲೆ ಜೀವನೇ ಇಟ್ಕೊಂಡಿದ್ಲು. ಕಡೆಗೆ ತನ್ನ ಜೀವನ ತಾನೇ ತಕ್ಕೊಬಿಟ್ಲು. ಅಯ್ಯೋ ಬುಡವ, ನನ್ನ ಮಗಳ ಹಣೆಯಲ್ಲಿ ನೀರಿನ ಹೆಸರು ಬರ್ದಿರ್ಲಿಲ್ಲ, ಅದಕ್ಕೆ ಕಟ್ಕೊಳ್ಳಿಲ್ಲ. ಅವಳ ಕುತ್ತಿಗೆಯಲ್ಲಿ ಹಗ್ಗ ಬರ್ದಿತ್ತು, ಅದನ್ನೇ ಕಟ್ಕೊಂಡ್ಲು. ಏನು ಮಾಡೋಕ್ಕಾಗುತ್ತೆ? ನಮ್ಮ ನೀಲ ಚಂದಾಗಿರ್ಬೇಕು ಅಷ್ಟೇ. ಅಲ್ಲ ಮಾವ, ನಾವೇನು ಅವನ್ನ ಮಾಡ್ಕೋಬೇಡ ಅಂತ ಹೇಳಿದ್ವಾ? ಅಲ್ಲ ಮಾವ, ಆಡು ಕುರಿ ಮೇಯಿಸ್ತಾನೆ, ಉಣ್ಕತ್ತಾನೆ, ತಿನ್ಕತ್ತಾನೆ. ಸಂಜೆ ಆಯಿತು ಅಂದರೆ ಆ ಬಂಡೆ ತಾವಿರು ಗವಿ ಸೇರ್ಕತ್ತಾನೆ. ಯಾಕೆ ಅಂತ ಕರ್ದು ಕೇಳಬಾರ್ದಾ? ಏನು ಮಡಗಿದ್ದಾನಲ್ಲಿ? ಸಂಸಾರ ಗಿಂಸಾರ ಉಡಿದಾನೇನು?
ಹೊಸಿ ಕರೆದು ಮಾತಾಡಕ್ಕಿಲ್ವಾ? ಮಾತಾಡ್ತೀನಿ ತಡ್ಕೊಳ್ಳಿ ಅಳಿಮಯ್ಯ. ಆ ದೇವರು ನನ್ನ ನಾಲ್ಗೆಲೆ ಅಕ್ಷರ ಒತ್ತಿರದೆ ಅವನ ಮನಸ್ಸಿನಲ್ಲಿ ಬಿತ್ತಲಿ ಅಂತ ಬಿತ್ತುತ್ತೀನಿ. ಹಾ, ಇದೇನು ಮಾದಪ್ಪ, ಒಂದು ಉತ್ತರ ಒಂದು ದಕ್ಷಿಣ. ಇವನು ನೋಡಿದರೆ ವರಟ, ಮಹಾಮಂತ್ರವಾದಿಯಾಗಿದ್ದಾನೆ. ಆ ಹೆಣ್ಣು ಹೂವಿನಷ್ಟು ಸಾಧ್ವಿ. ಇವರಿಬ್ಬರ ಸಮಾಗಮದ ಗುಟ್ಟೇನು? ಇವರಿಂದ ಆಗಬೇಕಾದ ಲೋಕ ಕಾರ್ಯವಾದರೂ ಏನು ಮಾದಪ್ಪ? ಅವ್ವ, ಹೂವ ಸೂಜಿ ಸೇರಿದ್ರೇನೆ ಸುಂದರವಾದ ಹೂಮಾಲೆ ಆಗೋದು. ಕಲ್ಲು ಉಳಿ ಸೇರಿದ್ರೇನೆ ಸುಂದರವಾದ ವಿಗ್ರಹ ಆಗೋದು. ಇದು ನಿನಗೆ ತಿಳಿದಿಲ್ಲವೇ ತಾಯಿ? ಈಗ ನಾನು ಮಾಡಲು ಹೊರಟಿರುವ ಈ ಲೋಕ ನಾಟಕದಲ್ಲಿ ಲೋಕ ಕಲ್ಯಾಣದ ಹುರುಳಿದೆ. ಈ ಕಲಿಯುಗದಲ್ಲಿ ಪುರುಷವೆಂಬವನ ದಬ್ಬಾಳಿಕೆಗೆ ಸಿಲುಕಿ ಹೆಣ್ಣಿನ ಅಸ್ತಿತ್ವವೇ ಇಲ್ಲದಂತಾಗಿದೆ. ಮೂಡಲ ಸೀಮೆಯ ಸ್ತ್ರೀಕುಲದ ರಕ್ಷಣೆಗಾಗಿ ಆಗಲೇಬೇಕಾದ ಕಾರ್ಯ ತಾಯಿ. ಸ್ತ್ರೀಕುಲದ ರಕ್ಷಣೆ, ಹೆಣ್ಣಿನ ಅಸ್ತಿತ್ವ. ಈ ಒಗಟೊಗಟು ನುಡಿ ನನ್ನ ಪ್ರತಿಮೆಗೆ ತಕ್ಕದ್ದಲ್ಲ ಮಾದಪ್ಪ. ಇದರಲ್ಲಿ ನನ್ನ ಕಾರ್ಯವೇನಾದರೂ ಆಗಬೇಕೆಂದು ಬಿಡಿಸಿ ಹೇಳಿದರೆ ಶಿರಸ ವಹಿಸಿ ಮಾಡುತ್ತೇನೆ. ಹೇಳ್ತೀನಿ ತಾಯಿ, ಈ ಕಾರ್ಯಕ್ಕೆ ನಿನ್ನ ಪಾರುಪತ್ಯದಾರರ ಅಗತ್ಯವಿದೆ. ದೈವ ಶಕ್ತಿಯ ನೆರವಿನಿಂದ ಒದಗುವ ಈ ಮಾಟ, ಮಂತ್ರ, ಮದ್ದು ದುಷ್ಟ ಶಕ್ತಿಯ ನಿಗ್ರಹಕ್ಕೆ ಹೊರತು ಮನುಕುಲದ ನಿವಾಸಕ್ಕಲ್ಲ. ಇದನ್ನು ಕಲಿತ ಮಾನವ ನಾಳೆ ದೈವ ಶಕ್ತಿಗೆ ಎದುರಾಗಿ ನಿಲ್ಲುತ್ತಾನೆ. ಪ್ರಕೃತಿಗೆ ಸಮನಾದ ಹೆಣ್ಣನ್ನು ನಾನಾ ರೀತಿಯಲ್ಲಿ ಶಿಕ್ಷಿಸಿ ಹಿಂಸಿಸುತ್ತಾನೆ. ಅವನ ಶಿಕ್ಷೆಯ ಹಿಂಸೆಗೆ ಒಳಗಾಗುವ ಹೆಣ್ಣು ಮಕ್ಕಳ ಸೆರೆ ಬಿಡಿಸಬೇಕು. ಈ ದುಷ್ಟರ ಕಣ್ತೆರೆಸಬೇಕು. ಅದು ಇವರಿಬ್ಬರಿಂದ ಆರಂಭವಾಗಬೇಕು. ಈ ಲೋಕಕ್ಕೆ ನೀತಿಯಾಗಬೇಕು ತಾಯಿ. ಅದಕ್ಕಾಗಿ ಲೋಕ ಕಲ್ಯಾಣದ ಪಾಠಕ್ಕೆ ಒಳಗಾಗುವ ಇವರಿಬ್ಬರಿಗೆ ನನ್ನ ಅಣತಿಯನ್ನು ತಲುಪಿಸುವ ಕಾರ್ಯ ನಿನ್ನದಾಗಬೇಕು. ಆಹಾ, ಅರ್ಥವಾಯಿತು ತಂದೆ. ನಿನ್ನಿಚ್ಛೆಯಂತೆ ಲೋಕನಾಟಕವನ್ನು ಮುನ್ನಡೆಸುತ್ತೇನೆ. ಆಗಲಿ ತಾಯಿ. ಗಡಿ ಕಾಯುವ ನಿನ್ನ ಕಾಯಕ ಮುಂದುವರೆಯಲಿ. ನನ್ನ ಕೂಗಿಗೆ ನಿನ್ನ ಕಣ್ಣ ತೆರೆದಿರಲಿ. ಅಗತ್ಯ ಬಂದಾಗ ನಿನ್ನನ್ನು ಕರೆಯುತ್ತೇನೆ. ಸ್ವಾಮಿಯಾರ ಮದ್ದು. ಸ್ವಾಮಿ, ನಿಮ್ಮ ಕೈಗಳು, ನಿಮ್ಮ ಕಾಲು ಎಲ್ಲ ಸರಿ ಹೋಗ್ಬಿಟ್ಟದೆ. ಏನು ಆಶ್ಚರ್ಯ. ಹೌದು ನೀಲೇಗೌಡ, ಇಂದು ನಾನು ಸಂಪೂರ್ಣ ಸಶಕ್ತ. ದೇವರ ಶಾಪಕ್ಕೆ ಗುರಿಯಾಗಿದ್ದ ನನಗೆ ಶಾಪ ವಿಮೋಚನೆಯಾಗಲು ಈ ಸಶತ್ ಹುಣ್ಣಿಮೆಯೇ ಬರಬೇಕಾಯಿತು. ಅದು ಇಂದು ಬಂದಾಗಿದೆ. ಈ ಶಾಪಕ್ಕೆ ಗುರಿಯಾಗಿ ಅಟ್ಟಡವಿಯಲ್ಲಿ ಅಪರಿಚಿತನಾಗಿ ಬಿದ್ದಿದ್ದ ನನ್ನನ್ನು ನೀನು ಕರೆತಂದು ಇಲ್ಲಿ ಇರಿಸದಿದ್ದರೆ ಅಂದು ನಾನು ಯಾವ ಕಾಡು ಪ್ರಾಣಿಗೆ ಆಹಾರವಾಗುತ್ತಿದ್ದೆನೋ ಏನೋ.
ನೀನು ಮಾಡಿದ ಉಪಚಾರದಿಂದ ಇಂದು ನಾನು ಸಂಪೂರ್ಣ ಸಶಕ್ತನಾಗಿದ್ದೇನೆ. ಆಗುವುದೆಲ್ಲ ಒಳ್ಳೆಯದೇ ಎನ್ನುವ ಹಾಗೆ ನನಗಾದದ್ದು ಒಳ್ಳೆಯದೇ ಆಯಿತು. ನನಗೆ ಒದಗಿದ ಈ ದುರ್ಘಟನೆಯಿಂದ ನಿನ್ನಂಥ ಒಬ್ಬ ಒಳ್ಳೆಯ ವ್ಯಕ್ತಿಯ ಪರಿಚಯವಾಯಿತು. ನೀನು ರೂಢ, ನೀನು ಮುಗ್ಧ, ನಿಷ್ಕಲ್ಮಶ, ನಿರ್ಮೋಹಿ. ನಿನ್ನ ಈ ಉಪಕಾರಕ್ಕೆ ನನ್ನಿಂದ ಇನ್ನೂ ಏನಾಗಬೇಕು ಹೇಳು. ಸ್ವಾಮಿ, ಈ ಭೂಮಿ ಮ್ಯಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆಯವನಾಗಿ ಬದುಕಬೇಕು. 4 ಜನಕ್ಕೆ ಒಳ್ಳೆಯವನಾಗಿರಬೇಕು. ನನಗೇನು ಬೇಡ, ನನ್ನ ಪೋಡಿನ ಜನಕ್ಕೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಸ್ವಾಮಿ. ಅಯ್ಯೋ ನಿರ್ಮೋಹಿ, ಅಷ್ಟೇ ಸಾಕೆ. ಅಷ್ಟೈಶ್ವರ್ಯ, ನಗ ನಾಣ್ಯ ಏನು ಬೇಕಾದರೂ ಕೇಳು, ಕೊಡುವ ಶಕ್ತಿ ನನಗಿದೆ. ಸ್ವಾಮಿ, ತಿನ್ನದ 3 ಅಡಿ ಅನ್ನ, ಮಲ್ಗದ 3 ಅಡಿ ಜಾಗಕ್ಕೆ ಅರಮನೆ ಸಿರಿ ಸಂಪತ್ತು ಬೇಕಾ ಸ್ವಾಮಿ? ಇಂದಿದ್ದು ನಾಳೆ ಹೋಗೋ ಜೀವಕ್ಕೆ ಅಷ್ಟೈಶ್ವರ್ಯದ ಹಂಗೆ ಯಾಕೆ ಸ್ವಾಮಿ? ನೀವು ಆಶೀರ್ವಾದ ಮಾಡಿದ್ರೆ ಅದೊಂದೇ ಸಾಕು. ಒಪ್ಪಿದೆ ನೀಲೇಗೌಡ ನಿನ್ನ ಔದಾರ್ಯಕ್ಕೆ, ಸದ್ಗುಣಕ್ಕೆ. ಆದ್ದರಿಂದ ನಿನಗೆ ನಾನೇ ವರ ಕೊಡುತ್ತೇನೆ. ಎಲ್ಲಿ ಕೈ ಚಾಚು. ಯಂತ್ರ ಮಂತ್ರ ತಂತ್ರ, ಮಾಯಾ ಮೋಡಿ ಇಂದ್ರಜಾಲ, ಚಂದ್ರಜಾಲಕ್ಕೆಲ್ಲ ಗುರಿಕಾರನಾಗ್ತೀಯ. ಇದರಿಂದ ನಿನ್ನ ಪೋಡಿನ, ಈ ನಾಡಿನ, ಈ ಕಾಡಿನ ಹಿತವನ್ನ ಕಾಪಾಡು. ನಿನಗೆ ಮಂಗಳವಾಗಲಿ. ನೀಲೇಗೌಡ, ಧನ್ಯ ಸ್ವಾಮಿ, ಧನ್ಯ ಸ್ವಾಮಿ. ಇನ್ನು ನಿಮ್ಮ ದರ್ಶನ ಯಾಗ ಬುದ್ಧಿ? ಕಾಲನ ನಿರ್ಣಯವಿದ್ದರೆ ಖಂಡಿತ ಭೇಟಿಯಾಗುತ್ತೇನೆ. ಇಲ್ಲದಿದ್ದರೆ ನಿನ್ನ ವಿಧಿಯೊಂದಿಗೆ ನಾನು ಸದಾ ಇರುತ್ತೇನೆ. ನಾನೀಗ ಹಿಮಾಲಯಕ್ಕೆ ಹೊರಡುತ್ತೇನೆ. ಸಮೀರ, ಒಸಿ ತಡೀರಿ. ಭಲೆ ನೀಲೇಗೌಡ, ಭಲೆ. ಸ್ವಾಮಿ, ಭಲೆ. ಭಲೆ ನೀಲೇಗೌಡ, ಮೆಚ್ಚಿದೆ ನಿನ್ನ ಗುರುಭಕ್ತಿಯನ್ನು. ಆದರೆ ಕೊನೆಯದಾಗಿ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ನೀನು ಕಲಿತ ವಿದ್ಯೆಯನ್ನು ಎಲ್ಲಿಯೂ ಸಹ ಅನಾವಶ್ಯಕವಾಗಿ ಬಳಸಬೇಡ. ಅನ್ಯಾಯ ಅಧರ್ಮಕ್ಕಂತೂ ಮುಟ್ಟಲೇಬೇಡ. ನನಗೆ ತಿಳಿದಿದೆ ಎಂದು ಎಲ್ಲಿಯೂ ಅಬ್ಬರಿಸಬೇಡ. ಶಿಷ್ಟ ಮಾನವರೆದುರು, ದೈವಶಕ್ತಿಯ ಎದುರಂತೂ ತೆರೆಯಲೇಬೇಡ. ಒಂದು ವೇಳೆ ಈ ವಿದ್ಯೆಯನ್ನು ನೀನೇನಾದರೂ ಅಧರ್ಮಕ್ಕಾಗಿ ಬಳಸಿದರೆ ನನಗಾದ ಸ್ಥಿತಿಯೇ ನಿನಗೂ ಬರುತ್ತದೆ. ಎಚ್ಚರ. ಸರಿ ದೇವ, ಸರಿ.
ಏನಾಯ್ತವ? ಏನು ಇಲ್ಲ ಅಪ್ಪಯ್ಯ. ಮತ್ತೆ ಯಾಕೆ ಹಂಗೆ ಕಿರ್ಚ್ಕೊಂಡೆ? ತಗೋಪ್ಪಯ್ಯ. ಏನಾಯ್ತವ? ಏನು ಇಲ್ಲ ಅಪ್ಪಯ್ಯ. ಏನು ಇಲ್ಲ ಅಂತೀಯ, ಮತ್ತೆ ಯಾಕೆ ಹಂಗೆ ಕಿರ್ಚ್ಕೊಂಡೆ? ಏನು ಇಲ್ಲ ಅಪ್ಪಯ್ಯ, ಸ್ವಲ್ಪ ಬಿಸಿ ತಾಕ್ತು ಅಷ್ಟೇ. ಇದೇ ನೋಡು, ನಂಗೆ ಆಗಕ್ಕಿಲ್ಲ ಅಂದರೆ ನಿಂಗೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಬರೋಕ್ಕಿಲ್ಲ ಅಂತ ಗೊತ್ತಲ್ವಾ? ಯಾಕವ ಮಾಡಕ್ಕೆ ಹೋಯ್ತೀಯ? ಕಷಾಯ ಬೇಕು ಅಂದರೆ ನಾನೇ ಮಾಡ್ಕೋತಿದ್ನಲ್ಲ. ನಂಗೂ ಇದೇ ಆಗಕ್ಕಿಲ್ಲ ಅನ್ನೋದು. ಎಲ್ಲ ಕೆಲಸನೂ ನೀನೇ ಮಾಡ್ತೀಯ, ನಂಗೆ ಒಂದು ಕೆಲಸನೂ ಮಾಡಕ್ಕೆ ಬಿಡಕ್ಕಿಲ್ಲ. ಹೀಗೆಲ್ಲ ಕೆಲಸ ಮಾಡಿ ಮಾಡಿನೇ ನಿಂಗೆ ಹೀಗೆ ಮೈ ಬಿಸಿ ಹತ್ಕೊಂಡಿರೋದು. ಅಯ್ಯೋ ಬಿಡವ, ಮನ್ಸಿಗೆ ಬರದೆ ಕಾಯಿಲೆ ಇನ್ನೇನು ಮರಕ ಬರ್ತದೆ. ಏನೋ ಒಸಿ ಕಷಾಯ ಕುಡಿದ್ರೆ ಎಲ್ಲ ಒಟ್ಟೋಯ್ತದೆ. ಹಂಗನ್ಬಿಟ್ಟು ನೀನು ಈ ಥರ ಕೈಯೆಲ್ಲ ಸುಟ್ಕೊಂಡ್ರೆ ನನಗೆ ಸ್ವಾನೆ ಪಾಪ ಬರ್ತದೆ ನೋಡು. ಅವ್ವ ಸಂಕವ್ವ, ನಿಮ್ಮ ಅವ್ವ ಹೋದಾಗಿಂದ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿವಿನಿ. ಒಂಚೂರು ನೋವಾಗಿ ನಂಗೆ ಸಾಕಿವ್ನಿ. ಹಂಗೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಹುಡುಗನೂ ನೋಡಿ ಲಗ್ನನೂ ಮಾಡ್ತೀನಿ. ಅಲ್ಲಿವರೆಗೂ ನೀನು ನನ್ನ ಕಣ್ಣು ಮುಂದೆ ಮಹಾರಾಣಿ ಮಹಾರಾಣಿಯಂಗೆ ಓಡಾಡ್ಕೊಂಡಿರ್ಬೇಕು ಕಣವ. ಏ ಹೋಗಪ್ಪಯ್ಯ, ನನ್ನನ್ನು ಲಗ್ನ ಮಾಡಿಕೊಟ್ಟು ನೀನು ಇಲ್ಲಿ ಒಬ್ಬಂಟಿಯಾಗಿರ್ತೀಯಾ? ನಾನು ಹೋದ್ಮೇಲೆ ನಿನ್ನನ್ನು ನೋಡ್ಕೊಳ್ಳೋರು ಯಾರು ಹೇಳು? ಇಲ್ಲ, ನಾ ಲಗ್ನ ಆಗಕ್ಕಿಲ್ಲ. ಬಿಡ್ತು ಅನ್ನವ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಮದುವೆ ಆಗಲೇಬೇಕು. ನಿನ್ನ ಕೊರಳಿಗೊಂದು ಮಂಗಳಸೂತ್ರ ಬೀಳಬೇಕು ಅಂತಲೇ ನಾನು ಈ ಜೀವನ ಗಟ್ಟಿಯಾಗಿ ಇಟ್ಕೊಂಡಿರೋದು. ನಿನ್ನ ಲಗ್ನ ಒಂದು ಆಗ್ಬಿಟ್ರೆ ಈ ನಿನ್ನ ಅಪ್ಪಯ್ಯ ಸಂತೋಷವಾಗಿರ್ತ ಕಣವ. ಹಾಂ, ಇರ್ತೀಯ. ನೀನು ಏನೇ ಹೇಳು, ನಾ ಮದುವೆ ಆಗಕ್ಕಿಲ್ಲ. ತಕ ಮೊದಲು ಕಷಾಯ ಕುಡಿ. ತಕೋ ಅಪ್ಪಯ್ಯ. ಅಪ್ಪಯ್ಯ, ನಾನು ತ್ವಾಟದಾಗ ಹೋಗಿ ಹೂ ಕಿತ್ಕೊಂಡು ಆಮೇಲೆ ಗಂಗಾವಂತಕ್ಕೆ ಹೋಗಿ ಬರ್ತೀನಿ. ಆಯಿತು ಕಣವ, ಹುಷಾರು. ಸರಿ. ನಿಲವ ಕಣಿ ಹೇಳ್ತೀನವ್ವ ಕಣಿ. ನೆನ್ನೆಯದನ್ನು ಧ್ಯಾನಿಸಬಲ್ಲೆ, ನಾಳೆಯದನ್ನು ಅರುಹಬಲ್ಲೆ. ಸತ್ಯವಂತರ ಮನ್ಸಲ್ಲಿರೋ ಗುಟ್ನ ರಟ್ ಮಾಡಬಲ್ಲೆ. ಕಣಿ ಹೇಳ್ತೀನವ್ವ ಕಣಿ. ನಿನ್ ಮನ್ಸಲ್ಲಿ ಹೊಕ್ಕಿರೋ ಚಿಂತೆನ ಹೇಳಕ್ ಬಂದಿದ್ದೀನಿ. ಕಣಿ ಹೇಳ್ತೀನವ್ವ ಕಣಿ. ನನ್ನ ಮನ್ಸಿನ ಚಿಂತೆನಾ? ಅದೇನವ ಅದು? ಅವ್ವ ಹೇಳ್ತೀನಿ ಕೇಳು. ನಿನ್ನ ಕನ್ಯಾದಾನಕ್ಕೆ ಹಾತೊರಿತಾ ಇದ್ದಾನೆ ನಿನ್ನ ಮನೆ ಹಿರಿ ಮನ್ಸ. ಆದ್ರೂ ಬಂದ್ ಗಂಡುಗಳ್ಗೊಲಿತಿಲ್ಲ ಯಪ್ಪನ್ ಮನ್ಸು. ನನಗೊಪ್ಪಿಗೆ ಆಗೋಂಥ ಚೆಲ್ವ ನಮ್ಮ ಅಪ್ಪಂಗೆ ಒಪ್ಪಿಗೆ ಆಗೋಂಥ ಅಳಿಯ ಎಲ್ಲವನೋ ಹೆಂಗವನೋ ಅನ್ನೋ ಚಿಂತಲಿದ್ಯಾ? ಹೌದು ಕಣಿಯವ್ವ, ಜಗನ್ಮಾತೆ ನೋಡ್ದಂಗೆ ನುಡಿತಾ ಇದೆಯಾ? ನುಡಿಸುವವಳು ಆ ಜಗನ್ಮಾತೆ, ನುಡಿಯವಳು ಈ ಕಣಿಯವ್ವ. ಅಷ್ಟೇ ಕಡವ್ವ. ನಿನ್ನ ಪೂಜಾ ಕಾಯಕದ ಕಾಯಿ ಫಲವಾಗೋ ಕಾಲ ಹತ್ರ ಬಂದಿದೆ. ಹೋಗು, ಈ ಹೂಗಳನ್ನ ನಿನ್ನ ಶಿವಂಗೆ ಅರ್ಪಿಸಿ ಕೈ ಜೋಡಿಸಿ ಬೇಡ್ಕೋ. ನಿನ್ನ ಹುಡುಗ ಖಂಡಿತ ಸಿಕ್ಕೇ ಸಿಗ್ತಾನೆ. ಕಣಿ ಹೇಳ್ತೀನವ್ವ ಕಣಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಿಳ್ಕೊಳ್ಳೋನಿಲ್ಲ. ಏ ಅಣ್ಣಂದ್ರ, ಅಣ್ಣಂದ್ರ, ಅದ್ಗೆ ಅದ್ಗೆ ಮಗ
ನಾವು ನಿಮ್ಮ ಅತ್ತೆ ಮಗಳ ಮದುವೆಗೆ ಹೋಯ್ತಾ ಇದ್ದೀವಿ. ನಿನ್ನ ಬೇಟೆಗೆ ಹೋಯ್ತಾ ಇದೆಯಲ್ಲ, ಹುಷಾರು. ಬರಲೇ? ಬಂದವ ಬತ್ತೀವಿ ನೀಲ. ಅಲ್ಲ ಅವ ಅವೋ ಬರ್ತೆ ಕಣ ನೀಲ. ಅಣ್ಣ 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 ಅಲ್ಲಿ ಕಣಣ್ಣ, ಅತ್ತೆ ಮಗಳು ಮದುವೆ ನೀವೆಲ್ಲರಿಗೂ ಹೋಯ್ತಾ ಇದ್ದೀರಾ, ನಾನು ಬೇಡವಣ. ಅಲ್ಲ ಕಣ್ಲಾ, ಸಂಸಾರ ಕೂಡ ಜಾಗದಲ್ಲಿ ಸನ್ಯಾಸಿಗೆ ಹೆಂಗೆ ಕೆಲಸ? ನೀನು ಇಲ್ಲೇ ಇರೋ, ನಾವು ಹೋಗಿ ಬರ್ತೀವಿ. ಅಲ್ಲ ಬತ್ತೀನಿ ಕಾಣು ನೀಲ. ಅಣ್ಣ 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 ಅಣ್ಣಯ್ಯ, ನೀನು ನನ್ನ ಬಿಟ್ಟು ಹೋಯ್ತೀಯ ಅಣ್ಣ? ನೀನು ಬತ್ತೀಯನಪ್ಪ ಮದುವೆಗೆ ಬಿಲ್ಲು ಬಾಣ ಇಟ್ಕೊಂಡು? ಏಯ್, ಹೋಗಿ ಬೇಟೆ ಗಿಟ್ಟ ಆಡೋಗೋ, ಮದುವೆಗೆ ಬರ್ತಾನಂತೆ ಮದುವೆಗೆ. ಶಾಸ್ತ್ರಕ್ಕೆ ಅಂತ ಹೆಣ್ಮಕ್ಳು ಹೊಂಟವ್ರೆ, ಅವರಿಂದ ಅವ್ರ ಗಂಡಂದರು ಹೊಂಟವ್ರೆ. ನೀನಲ್ಲಿ ಬಂದು ಏನೆಲ್ಲ ಮಾಡಿಯೇ? ಅಲ್ಲಪ್ಪಯ್ಯ, ಅದು ಅಲ್ಲದೆ ನೀನು ಅವ್ರ ಮಗಳನ್ನ ಒಪ್ಪಲಿಲ್ಲ ಅಂತ ಅವ್ರ ಅಪ್ಪನಿಗೆ ನಿನ್ನ ಮೇಲೆ ಸ್ಯಾನೆ ಕೋಪ ಅದೆ. ಅದಕ್ಕೆ ಇದೆಲ್ಲ ಯಾಕೆ ಬೇಕು ನಿನಗೆ? ಆಡು ಕುರಿ ನೋಡ್ಕೊಂಡು ಇಲ್ಲೇ ಇರೋ. ನೀಲ, ನೀನ್ ಹಿಂಗಂದ್ರು ಅಷ್ಟೇ, ಹಿಂಗಂದ್ರು ಅಷ್ಟೇ, ಒಯ್ತಾ ಇರೋರು ನಿಂತ್ಕೊಳ್ಳಲ್ಲ. ಕೋಪ ಮಾಡ್ಕೋಬೇಡ ನೀಲ, ನಾನಿಲ್ವ ನಿಮ್ಮ ಮಾವ? ಅತ್ತೆಗೊಂದು ಕಾಲ, ಕತ್ತೆಗೊಂದು ಕಾಲ. ಆದರೆ ನಿನ್ನಂತ ಕುದುರೆಗೆ ಕಾಲ ಕೂಡ ಬರ್ಲಿಲ್ವೇ? ಹಂಗಂತ ಗುದ್ದಿ ಗುದ್ದಿ ಕೈ ನೋಯಿಸ್ಕೊತೀಯ? ಒಚ್ಚಿ ತಡ್ಕೋ, ನಿನ್ಗೂ ಕಾಲ ಕೂಡುತ್ತೆ. ಬರೋಣ? ಹೋಗಿ ಹೋಗಿ, ನನ್ನನ್ನು ಒಬ್ಬಂಟಿ ಬಿಟ್ಟು ಹೋಯ್ತೀರಾ? ಹೋಗಿ, ನಾನು ಏನು ಅಂತ ತೋರಿಸ್ತೀನಿ. ನನಗೂ ಲಗ್ನ ಅಂತ ಆಗ್ಲಿ, ನಾನು ಏನು ಅಂತ ತೋರಿಸ್ತೀನಿ. ನನಗೇನು ಹುಡುಗಿನೇ ಸಿಗೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಸಿಕ್ಕೇ ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ.
ಗಂಗವ್ವ, ಇದು ನಿನ್ನ ಮಡ್ಲಿಗೆ. ಅಪ್ಪ ಶಿವಪ್ಪ, ಇದು ನಿನ್ನ ಪಾದಕ್ಕೆ. ಅವ್ವ ಗಂಗವ್ವ, ಈ ನಿನ್ನ ಜಲದ ಬಟ್ಟೆಯಲ್ಲಿ ಜಾಲಿಸಿ ಈ ಕಾಡು ಹೂಗಳನ್ನು ಶುದ್ಧ ಮಾಡಿ ಪರಮಶಿವನ ಪವಿತ್ರವಾದ ಪಾದಗಳಿಗೆ ಅರ್ಪಿಸು. ಗಂಗವ್ವ, ನಾನು ನನ್ನ ತಾಯಿನ ಯಾವತ್ತೂ ನೋಡ್ದವಳಲ್ಲ. ಅವಳ ಮಡ್ಲಲ್ಲಿ ಆಡಿ ಬೆಳೆದವಳು ಅಲ್ಲ. ನಾನು ಹುಟ್ಟಿದ 7ನೇ ದಿನಕ್ಕೆ ತಾಯಿನ ಕಳ್ಕೊಂಡಿದ್ದು ನತ್ತದೃಷ್ಟೇ. ನನಗೆ ಬುದ್ಧಿ ಬಂದಾಗ್ಲಿಂದ ನೀನೇ ನನ್ನ ತಾಯಿ. ನಿನ್ನ ನೀರಿನ ಮಡಿಲಲ್ಲಿ ಮರಳ ತಡಿಯಲ್ಲಿ ಆಡಿ ಬೆಳೆದವಳು ನಾನು. ಪ್ರತಿದಿನ ನಿನ್ನ ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು, ನನ್ನ ಎದೆಯಲ್ಲಿ ಬಚ್ಚಿಟ್ಟ ನೋವುಗಳನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು. ಗರಿ ಬಿಚ್ಕೊಂಡು ಹಾಗೆ ಹಾರಾಡೋ ನಲಿವುಗಳನ್ನು ನಿನ್ನ ಹತ್ರ ಹಂಚ್ಕೋಬೇಕು ಅಂತ ನಂಗೆ ಸದಾ ಅನಿಸ್ತದೇ ಇರ್ತದೆ. ನೀನೇ ನನ್ನ ತಾಯಿ, ನನ್ನ ಗೆಳತಿ, ನನ್ನ ಒಡತಿ ಎಲ್ಲನೂ. ಅವ್ವ ಗಂಗವ್ವ, ನಿನ್ನನ್ನು ದಿನ ಪೂಜಿಸ್ತೀನಿ, ಶಿವನ ಪಾದಕ್ಕೆ ಹೂ ಅರ್ಪಿಸ್ತೀನಿ. ಆದರೆ ಇದುವರೆಗೂ ನಿಂತವ ಏನೂ ಕೇಳಲಿಲ್ಲ. ಆದರೆ ಇವತ್ತು ಕೇಳಬೇಕು ಅನಿಸ್ತಿದೆ. ನೀನು ದಯವಿಟ್ಟು ನಡೆಸ್ಕೊಡ್ಬೇಕು ಗಂಗವ್ವ. ತಾಯಿ ಇಲ್ಲದ ಈ ತಬ್ಲಿನ ತಾಯಿ ಹಂಗೆ ಸಾಕಿದ್ದು ನಮ್ಮ ಅಪ್ಪಯ್ಯ. ಅವನಿಗೆ ನಾನು ಮದುವೆ ಮಾಡಿ ನೋಡಬೇಕು ಅಂತ ಆಸೆ. ಆದರೆ ನನಗೆ ಲಗತ್ತಾದ ಗಂಡು ಯಾವ ಪೋಡ್ನಲ್ಲೂ ಇಲ್ಲ ಅನ್ನೋದೇ ನಮ್ಮ ಅಪ್ಪಯ್ಯನ ಚಿಂತೆ ಆಗೋಗ್ಬಿಟ್ಟಿದೆ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಗಂಗವ್ವ. ನಾನು ಹಾಕಿದ್ದ ಈ ಹೂಗಳು ಶಿವನ ಪಾದ ಸೇರಿ ಆಶೀರ್ವಾದ ಪಡ್ಕೊಂಡು ನಮ್ಮ ಅಪ್ಪಯ್ಯಂಗೆ ಮೆಚ್ಚುಗೆ ಆಗೋ ಹಾಗೆ ನನ್ನ ಮನಸ್ಸಿಗೆ ಇಷ್ಟ ಆಗೋ ಹುಡುಗನ ಕೈ ಸೇರಲಿ ಅಂತ ಬೇಡ್ಕೋತೀನಿ ತಾಯಿ. ನನ್ನ ಕೈ ಹಿಡಿಯೋ ತಕ್ಕ ವರನಿಗೆ ಈ ಹೂಗಳು ಸೇರಲಿ ತಾಯಿ. ಆ ಹೂಗಳ ಹಿಂದೆ ಇರೋ ಈ ಹೂವಿನ ಹುಡುಗಿಯ ಹೂವಿನಂಥ ಮನಸ್ಸನ್ನು ಆ ಹುಡುಗ ಬಂದು ತಟ್ಟೋ ಹಾಗೆ ಮಾಡು ತಾಯಿ.